ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನಿ ನಾನು ಕನ್ನಡ ಲಾಗ್ ಮಲ್ತಂದುಲ್ಲೆ ದಯಪಂಡ ಇಲ್ಲೇ ಗೊತ್ತು ಆಲ್ಮೋಸ್ಟ್ ನಮ್ಮ ನೆಟ ಇತ್ತನಲಗನೆ ಫ್ರೆಂಡ್ ನಕಲು ಗಾಡ್ ಸೆಕ್ಷನ್ ಗಟ್ಟ ಸೈಡ್ಲ ಉಳ್ಳೇರು ಎನಪ ಓಪನ್ ಲಂಚ್ ಗೊತ್ತುಂಡಿಲ್ಲ ಅಂಚ ಹೆಚ್ಚಿನಗಳು ರಿಕ್ವೆಸ್ಟ್ ಮಾಡ್ತಂದುಲ್ಲೇರು ಸರ್ ಅಣ್ಣ ನಿಕ್ಲು ಕನ್ನಡ ಪಾಡ್ಲೆತ್ತ ಇಂಕುಲ್ಲ ತೂಪತ್ತ ಏತಂಡಲ್ ನಮ್ಮ ತುಳುನಾಡ ಕನ್ನಡಿಗರು ನಮಕ್ ವಾ ಲ್ಯಾಂಗ್ವೇಜ್ಲ ಸಾಧಾರಣ ಅರ್ಥ ಆಪುಂಡು ಅಂಚ ಅಕ್ಲೆಂಚೂರು ಬಂಗ ಆಪುಣಿಗೆ ಅಂಚ ಐಕ್ಕೋಸ್ಕರ ನಮ್ಮ ಕನ್ನಡ ಲಾಗ್ ಮಲ್ತಂದಲ್ಲ. ಹಾಗೆ ಇವತ್ತು ನಾನು ನನ್ನ ಮುದ್ದಾದ ಫ್ಯಾಮಿಲಿ ಜೊತೆ ಪಶ್ಚಿಮ ಘಟ್ಟದ ಕಡೆ ನನ್ನ ಪ್ರಯಾಣವನ್ನು ಬೆಳೆಸ್ತಿದ್ದೇನೆ. ಯಾವಾಗಲೂ ಗೆಳೆಯರ ಜೊತೆ ಹೋಗುವಂತಹ ದೇವರ ಮನೆ ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ನೆನಪಿಗೆ ಕಟ್ಟಿದ ವಸ್ತು ಸಂಗ್ರಹಾಲಯಕ್ಕೆ ಹೋಗ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಸಂಚಾರ್ ರೈಡರ್ಸ್ ಟೀಮ್ ಕಡೆಯಿಂದ ನನ್ನ ಎಲ್ಲ ರೈಡಿಂಗ್ ಫ್ರೆಂಡ್ಸ್ಗೆ ನನ್ನದೊಂದು ರಿಕ್ವೆಸ್ಟ್, ನಾವು ಹೇಗೂ ಹೊಸ ಹೊಸ ಜಾಗ ತಿರುಗಲಿಕ್ಕೆ ಹೋಗ್ತೇವೆ. ಹಾಗೆಯೇ ನಮ್ಮ ಎಲ್ಲರ ಫ್ಯಾಮಿಲಿಗೂ ಕೂಡ ಆಸೆ ಇರ್ತದೆ, ಬಟ್ ಅವರು ಹೇಳಲ್ಲ, ಯಾಕಂದರೆ ಮನೆಯ ಜವಾಬ್ದಾರಿಗೆ ಕಟ್ಟು ಬಿದ್ದಿರ್ತಾರೆ. ಅದಕ್ಕೋಸ್ಕರ ಎಲ್ಲ ನನ್ನ ಫ್ರೆಂಡ್ಸ್ ವರ್ಷಕ್ಕೂ ಒಮ್ಮೆ ಆದರೂ ಕಷ್ಟ ಆದರೆ ಮನೆಯವರನ್ನು ಕರ್ಕೊಂಡು ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸುತ್ತಾಡಿ ಬನ್ನಿ, ಅಥವಾ ಬೇರೆ ನಿಮಗೆ ಯಾವ ಜಾಗ ಉಂಟು ಅಲ್ಲಿಗೆ ಕರ್ಕೊಂಡೋಗಿ. ಆಗ ಅವರಿಗೂ ಮನಸ್ಸಿಗೆ ಖುಷಿ ಸಿಗ್ತದೆ, ಹಾಗೆ ನಿಮಗೂ ಖುಷಿ ಸಿಗ್ತದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲವೂ ಪರಿಸರವೇ. ಗಿಡ, ಮರ, ಮಣ್ಣು, ನೆಲ, ನೀರು, ಗಾಳಿ, ಬೆಟ್ಟ, ಗುಡ್ಡ, ಇದೆಲ್ಲ ನೈಸರ್ಗಿಕವಾಗಿ ನಮಗೆ ಸಿಕ್ಕಂತಹ ಒಂದು ಪ್ರಕೃತಿಯ ಕೊಡುಗೆ. ಮನುಷ್ಯ ಇಲ್ಲದೇ ಇದ್ದರೂ ಪ್ರಕೃತಿ ಇರುತ್ತೆ, ಆದರೆ ಪ್ರಕೃತಿ ಇಲ್ಲಂದರೆ ಏನಿಲ್ಲ. ಅದೇ ಈಗ ಸ್ವಲ್ಪ ಆದರೂ ಪ್ರಕೃತಿ ಅಂತ ಕಾಣಲಿಕ್ಕೆ ಸಿಗುವುದು ಪಶ್ಚಿಮ ಘಟ್ಟದ ಕಡೆಗೆ. ಇದಕ್ಕೆ ಮುಖ್ಯ ಕಾರಣ ಮನುಷ್ಯನ ದುರಾಸೆ. ನಮ್ಮ ಪ್ರಕೃತಿ ಪರಿಸರವನ್ನು ಹಾಳು ಮಾಡ್ತಾ ಇರುವುದು ನಾವೇ, ಬೇರೆ ಯಾರೂ ಅಲ್ಲ. ನಮ್ಮ ಅಂತ್ಯವನ್ನು ನಾವೇ ಮಾಡ್ತಾ ಇದ್ದೇವೆ, ಅಷ್ಟೇ ಹೇಳಬೇಕಷ್ಟೇ. ಸುತ್ತಾಡಲಿಕ್ಕೆ ಹಣದ ಕೊರತೆ ಬರಬಹುದು, ಜವಾಬ್ದಾರಿಗಳು ಅಡ್ಡ ಬರಬಹುದು. ಬರೀ ಅವುಗಳ ಹಿಂದೆ ಮಾತ್ರ ಬಿದ್ದರೆ ಕಳೆದ ವಯಸ್ಸು ಮರಳಿ ಸಿಗದು. ಎಷ್ಟು ಅರ್ಥಗರ್ಭಿತವಾದ ಒಂದು ವಾಕ್ಯ. ನಿಸರ್ಗದೆಡೆಗಿನ ನನ್ನ ಪಯಣ ಹಾಗೆ ಎಷ್ಟು ಸಲ ಹೋದರೂ ಬೇಡ ಎನಿಸದ ಪಶ್ಚಿಮ ಘಟ್ಟದ ಕಡೆಗಿನ ಅಂಕುಡೊಂಕಾದ ಮೆಟ್ಟಿಲುಗಳು. ಆ ಮೆಟ್ಟಿಲನ್ನು ಹತ್ತುತ್ತಾ ಇದ್ದರೆ ಏನೋ ಸ್ವರ್ಗಕ್ಕೆ ಇನ್ನು ಕೆಲವೇ ಸಮಯ ಅನ್ನುವ ಅನುಭವ. ಪ್ರಕೃತಿಯ ಸ್ವಾದ ಸವಿದವರಿಗೆ ಅದರ ಅನುಭವ ಗೊತ್ತು. ಪ್ರಕೃತಿ ಯಾರಿಗೆ ಇಷ್ಟವಿಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ. ಎಲ್ಲ ನೋವುಗಳನ್ನು ಮರೆಸುವ ಒಂದು ತಾಣ. ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಬದುಕುತ್ತಾ ನಾವಿದ್ದೇವೆ. ನಾನು ಅಲ್ಲಿಯವನೇ ಆದರೂ ಈ ಪ್ರಕೃತಿಯ ಕುತೂಹಲ ನನಗೆ ಕಡಿಮೆ ಆಗಿಲ್ಲ. ಎಲ್ಲರೂ ಕೇಳ್ತಾರೆ, ಹೋದ ಜಾಗಕ್ಕೆ ಎಷ್ಟು ಸಲ ಹೋಗ್ತೀಯಾ, ಬೋರ್ ಆಗೋದಿಲ್ವ ಅಂತ. ಅದಕ್ಕೆ ನನ್ನ ಉತ್ತರ, ಹೋಗುವ ಜಾಗ ಯಾವುದಾದರೇನು ನಮಗೆ ಎಲ್ಲಿ ಖುಷಿ ಸಿಗುತ್ತದೆ ಆ ಜಾಗಕ್ಕೆ ಹೋಗುವುದೇ ನಮಗೆ ಖುಷಿ. ಅದು 100 ಸಲ ಆಗಲಿ 200 ಸಲ ಆಗಲಿ. ನಮಗೆ ಇಷ್ಟವಾದ ದಾರಿಯಲ್ಲಿ ಪ್ರಯಾಣ ಮಾಡುವುದೇ ಒಂದು ಖುಷಿ. ಮನಸ್ಸಿಗೆ ನೆಮ್ಮದಿ ಬೇಕಂತ ನೆನಪಾದಾಗ ಮೊದಲಿಗೆ ನೆನಪಿಗೆ ಬರುವುದೇ ಈ ನಿಸರ್ಗದ ಕಡೆಗಿನ ಪಯಣ. ಎಲ್ಲರೂ ಸ್ವರ್ಗ ಎಲ್ಲಿ ಅಂತ ಕೇಳುವಾಗ ನಾನು ಕೊಡುವ ಉತ್ತರ, ಸ್ವರ್ಗ ನಮ್ಮೊಂದಿಗೇ ಇದೆ. ಅದೇ ಪ್ರಕೃತಿ. ಕಾಲಕಾಲಕ್ಕೆ ಬದಲಾಗುವ ಈ ಪ್ರಕೃತಿಯ ಸೌಂದರ್ಯಕ್ಕೆ ಕವಿಗಳಿಗೂ ಪದಗಳ ಕೊರತೆ ಎದುರಾಗಬಹುದು. ನಾನು ಹೇಳುವುದು ಇಷ್ಟೇ, ನಮಗೆ ದೇವರ ಕೊಟ್ಟಂತಹ ಅಮೂಲ್ಯವಾದ ಜೀವನ ಸಿಕ್ಕಿದೆ. ಇದನ್ನು ವ್ಯರ್ಥ ಮಾಡದೆ ಪ್ರಕೃತಿಯ ಒಟ್ಟಿಗೆ ಸ್ನೇಹ ಬೆಳೆಸಿ ಬದುಕು ಸುಂದರವಾಗಿರುತ್ತೆ. ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಪ್ರಕೃತಿಯಲ್ಲಿ ದಯಮಾಡಿ ಯಾರು ಕೂಡ ಕಸ ಆಗಲಿ, ಪ್ಲ್ಯಾಸ್ಟಿಕ್ ಬಾಟ್ಲು ಏನನ್ನು ಬಿಸಾಡಬೇಡಿ. ನಮ್ಮ ಹತ್ರ ಇರುವ ಪರಿಸರವನ್ನು ನಾವೇ ಹಾಳು ಮಾಡೋದು ಬೇಡ. ನಾವು ಆದಷ್ಟು ಬೇರೆಯವರಿಗೆ ಬೇಕಾದರೆ ಹೇಳುವ, ಬಿಸಾಡಬೇಡಿ, ಅದನ್ನು ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳುವ, ಬೇಕಾದರೆ ಬುದ್ಧಿ ಹೇಳುವ. ನಾವೇ ತಪ್ಪನ್ನು ಮಾಡುವುದು ಬೇಡ. ಓಕೆ, ಥ್ಯಾಂಕ್ ಯು. ಎಲ್ಲರ ಸಪೋರ್ಟ್ ಹೀಗೇ ಇರಲಿ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ. ಹಾಗೆಯೇ ನಿಮ್ಮ ಸಪೋರ್ಟ್ ಮುಂದೆ ಕೂಡ ನಮ್ಮ ಮೇಲೆ ಹೀಗೇ ಇರಲಿ ಅಂತ ಹೇಳಿ ಈ ಲಾಗನ್ನು ನಾನು ಮುಗಿಸ್ತಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಲಾಗ್ ಮಾಡುವಾಗ, ಇನ್ನೊಂದು ಹೊಸ ಪ್ಲೇಸಿನ ಲಾಗ್ ಮಾಡುವಾಗ ಸಿಗುವ. ಓಕೆ, ಥ್ಯಾಂಕ್ ಯು ಆಲ್.